ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಪಾರ್ಟ್ 2 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ಪಾರ್ಟ್ 1 ನಾನೀಗ ಆಲ್ರೆಡಿ ಬಿಟ್ಟಿದ್ದೀನಿ, ಪಾರ್ಟ್ 2 ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಫಸ್ಟು ಹಲಗಲಿ ಬೇಡರು ಪಾಠ ನೋಡಿ, 1 ಮಾರ್ಕ್ದು. ಇದರಲ್ಲಿ ಕವಿ ಪರಿಚಯ ಇಲ್ಲ, ಯಾಕಂದರೆ ಇದು ಜನಪದ ಹಾಡು. ಬನ್ನಿ ನೆಕ್ಸ್ಟ್ ನೋಡೋಣ. 2-3 ವಾಕ್ಯದ ಪ್ರಶ್ನೆ ನೋಡಿ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಈ ಪ್ರಶ್ನೆ ಇಂಪಾರ್ಟೆಂಟು, ಸುಮಾರು ವರ್ಷ ರಿಪೀಟ್ ಆಗಿದೆ ಈ ಪ್ರಶ್ನೆ. ಇಲ್ಲಿ ನಿಮಗೆ ಈಸಿಯಾಗಿದೆ ನೋಡಿ. ನಿಮಗೆ ಇನ್ನೂ ಪೊಯಮಲ್ಲಿ ಅಥವಾ ನೋಟ್ಸಲ್ಲಿ ನಿಮಗೆ ತುಂಬ ಕಷ್ಟ ಆಗಿ ಆನ್ಸರ್ ತುಂಬ ಉದ್ದ ಇರುತ್ತೆ. ಸೊ ಇದು ಶಾರ್ಟ್ ಆಗಿದೆ ಆನ್ಸರು. ಸೊ ಇದನ್ನು ನೀವು ಓದ್ಕೊಳ್ಳಿ. ಈಗ ಆಲ್ರೆಡಿ ನೀವು ಓದ್ಕೊಂಡಿದ್ದೀರಾ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಬನ್ನಿ ನೆಕ್ಸ್ಟ್ ನೋಡೋಣ. 2ನೇ ಕ್ವಶನ್ನು, ಹಲಗಲಿಗೆ ದಂಡು ಬರಲು ಕಾರಣವೇನು? ಇಲ್ಲೂ ಕೂಡ ಅಷ್ಟೇ ಆನ್ಸರ್ ಇದೆ ನೋಡಿ. ನೆಕ್ಸ್ಟು, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ನೋಡಿ, ಇದು ಅಷ್ಟೇ. ನೆಕ್ಸ್ಟು ಈ ಕ್ವಶನ್ ತುಂಬ ಇಂಪಾರ್ಟೆಂಟ್, 4th ಕ್ವಶನ್ ನೋಡಿ. ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಈ ಕ್ವಶನ್ ಇಂಪಾರ್ಟೆಂಟು, ಇದು ನಿಮಗೆ ಪ್ರಿಪ್ರೇಟ್ರಿನಲ್ಲಿ ಬರುತ್ತೆ. ಸೊ ನೆಕ್ಸ್ಟು 2nd ಪ್ರಿಪ್ರೇಟ್ರಿ ಅಥವಾ 3rd ಪ್ರಿಪ್ರೇಟ್ರಿ ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಬರ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ಇದನ್ನೊಂದು ಓದ್ಕೊಳ್ಳಿ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯ ನೋಡೋಣ. ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ. ಇದು ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಸಹ ಕೊಟ್ಟಿದ್ದಾರೆ, ಈಸಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 2ನೇ ಕ್ವಶನ್, ಜೀವ ಸತ್ತು ಹೋಗುವುದು ಗೊತ್ತಾ? ನೆಕ್ಸ್ಟ್ ನೋಡೋಣ. ಹೊಡೆದರ ಗುಂಡು ಕರುಣ ಇಲ್ಲದಾಂಗ, ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಸೊ ಈ 4 ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ನಿಮ್ಮ ಒಂದು ಕಂಠಪಾಠಗೆ ಇಷ್ಟಿದೆ. ಫಸ್ಟ್ ಪ್ಯಾರಾ ಓದ್ಕೊಳ್ಳಿ ಅಥವಾ ಕೆಳಗಡೆ ಪ್ಯಾರಾ ಓದ್ಕೊಳ್ಳಿ. ಒಟ್ಟು 4 ಲೈನ್ಸ್ ಇದೆ ನೋಡಿ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ಓದ್ಕೊಳ್ಳಿ, ಕಂಠಪಾಠ ಮಾಡ್ಕೊಳ್ಳಿ. 4 ಮಾರ್ಕ್ಸ್ ಬರುತ್ತೆ ನಿಮಗೆ ಅದರಿಂದ. ನೆಕ್ಸ್ಟ್ ನೋಡೋಣ. ಕೌರವೇಂದ್ರನ ಕೊಂದೆ ನೀನು. ನೆಕ್ಸ್ಟ್ ನೋಡಿ, ಕೌರವೇಂದ್ರನ ಕೊಂದೆ ನೀನು ಪೊಯಮ್ ನೋಡಿ. ಈ ಪೊಯಮ್ ಕವಿ ಯಾರಂದರೆ ಕುಮಾರವ್ಯಾಸ. ಸೊ ಇವ್ರದ್ದು ಕೂಡ ಅಷ್ಟೇ ಚಿಕ್ಕದಾಗೇ ಇರುತ್ತೆ. 14ನೇ ಶತಮಾನ ಅಂತ ಬರೆದ್ರೆ ಆಯಿತು. ಗದಗ ಪ್ರಾಂತ್ಯದ ಕೋಳಿವಾಡ ನೋಡಿ, ತುಂಬ ಈಸಿ ಇರುತ್ತೆ. ಐರಾವತ ಎಂಬ ಕೃತಿ. ಸೊ ಇದೊಂದು ಕರ್ನಾಟಕ ಕಥಾಮಂಜರಿ. ಇದು ಐರಾವತ ಇನ್ನೂ ಸಿಕ್ಕಿಲ್ಲ, ಬಟ್ ಬರೆದಿದ್ದಾರೆ ಅನ್ನೋ ಒಂದು ಇತಿಹಾಸ ಇದೆ. ಸೊ ರೂಪಕಾಲಂಕಾರ ನೋಡಿ, ನೀವು ಇಷ್ಟೇ ಪಾಯಿಂಟ್ಸ್ ಬರೆದ್ರೆ ನಿಮಗೆ ಈಸಿಯಾಗಿ ಇದರಲ್ಲೇ ಇದೆ. ಇದನ್ನೇ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ಸ್ನ ಆರಾಮಾಗಿ ತೆಗಿಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ, ಕವಿ ಪರಿಚಯ ಎಲ್ಲ. ಇದನ್ನೇ ನೀವು ಫಾಲೋ ಮಾಡಿ. ಬನ್ನಿ ನೆಕ್ಸ್ಟು 1 ವಾಕ್ಯದ ಪ್ರಶ್ನೆಗಳು ನೋಡ್ಕೊಳ್ಳಿ. 5 ಇದೆ 1 ವಾಕ್ಯದು. ನೆಕ್ಸ್ಟ್ 2-3 ವಾಕ್ಯ. ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ನೋಡಿ, ಇದು ಸಹ ಇಂಪಾರ್ಟೆಂಟ್ ಕ್ವಶನ್ನು. ಆಮೇಲೆ ಇದು, ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಇದು 2 ಇದೆಲ್ಲ, ಇದು 2 ಕೂಡ ಇಂಪಾರ್ಟೆಂಟ್ ಕ್ವಶನ್ಸೇ. ಆಮೇಲೆ ಈ 3rd ಕ್ವಶನ್ ಇದೆ ನೋಡಿ. ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕೃಷ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಇದು 4 ಮಾರ್ಕಿಗೆ ಬರುತ್ತೆ ಈ ಕ್ವಶನ್ನು. ಆಮೇಲೆ ಇದು ಅಷ್ಟೇ, ಇದು ಸ್ವಾರಸ್ಯಕ್ಕೆ ಬರುತ್ತೆ, ಸಂದರ್ಭ ಸ್ವಾರಸ್ಯಕ್ಕೆ. ಸೊ ಇದು ಏನು ಓದ್ಕೊಳ್ಳೋಕೆ ಹೋಗ್ಬೇಡಿ. ಇದರಲ್ಲಿ ಎಲ್ಲ 2-3 ಮಾರ್ಕ್ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟೇ. ಸೊ ಯಾವುದನ್ನು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ನೆಕ್ಸ್ಟು ಸಂದರ್ಭ ಸಹಿತ ನೋಡಿ. ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ, ಬಾಯ್ದಂಬಲಕ್ಕೆ ಕೈಯಾನುವರೆ, ಜಿಯ ಹಸಾದವೆಂಬುದು ಕಷ್ಟ, ಮಾರಿ ಗೌತಣವಾಯಿತು ನಾಳಿನ ಭಾರತವು. ಇದು ಇಂಪಾರ್ಟೆಂಟ್ ಕ್ವಶನ್, ಬಿಕಾಸ್ ನಿಮಗೆ ಲಾಸ್ಟ್ ಇಯರು ಅಥವಾ ನಿಮ್ಮ ಒಂದು ಪ್ರಿಪ್ರೇಟ್ರಿನಲ್ಲಿ ಈ ಕ್ವಶನ್ ಕೊಡಲೇಬೇಕು ಅವರು. ಸೊ ಈ ಪಾಠದಿಂದ ಸಂದರ್ಭ ಸ್ವಾರಸ್ಯ ಅಂದರೆ ಇದೇ ಬರೋದು. ಸೊ ಈ ಕ್ವಶನ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಈ ಕ್ವಶನ್ನ ಓದ್ಕೊಂಡಿರಿ. ನೆಕ್ಸ್ಟ್ ನೋಡಿ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ನೋಡಿ,
ನಿಮಗೆ 2 ಕೊಡಬೇಕಿತ್ತು ಅವರು ಪೊಯಮ್ನ, ಇಲ್ಲಿ ಒಂದೇ ಕೊಟ್ಟಿದ್ದಾರೆ. ಬಟ್ ಇದು ನಿಮಗೆ ಈಸಿ ಇದೆ ನೋಡಿ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ, ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು, ತನ್ನ ಮನದೊಳಗೆ ಹರಿಯಾಗೆ ಹೊಗೆ ದೋರದುರುಹದೆ ಬರಿದೆ ಓಹುದೆ ತನ್ನ ವಂಶವ, ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಸೊ ಇಷ್ಟೇ ಓದ್ಕೊಳ್ಳಿ, 6 ಲೈನ್ಸ್ ಇದು. ಬನ್ನಿ ನೆಕ್ಸ್ಟ್ ನೋಡೋಣ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಈ ಥರ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ನು ಬಿಡ್ತಾ ಇರ್ತೀನಿ. ಸೊ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಬಿಡ್ತೀನಿ ನೋಡಿ. ನೆಕ್ಸ್ಟು ಹಸುರು ಪೊಯಮ್. ನಿಮಗೆ ಗೊತ್ತು ಕುವೆಂಪು ಅವರು ಈ ಪೊಯಮ್ನ ಬರೆದಿರೋದು. ನೀವು ಕುವೆಂಪು ಅವರ ಕವಿ ಪರಿಚಯ ನೀವು 9th 8th ಓದ್ಕೊಂಡ್ಬಂದಿರ್ತೀರ. ಸೊ 9th ಪಕ್ಕ ಓದೇ ಇರ್ತೀರ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮ ಬಂದುಬಿಟ್ಟು ಕುವೆಂಪು. ಸೊ ಇವರು ಕುಪ್ಪಳ್ಳಿಯವರು. ನಿಮಗೆ ಇವ್ರ ಬಗ್ಗೆ ತುಂಬ ಗೊತ್ತು. ಸೊ ನಿಮಗೆ ಏನೇನು ಗೊತ್ತೋ ಅದನ್ನೆಲ್ಲ ಬರೆದ್ಬಿಡಿ. ಕವಿ ಪರಿಚಯ ಈಸಿ ಇದೆ ಕುವೆಂಪು ಅವ್ರದ್ದು. ನೆಕ್ಸ್ಟ್ ಒಂದು ವಾಕ್ಯದ ನೋಡಿ, 4 ಕ್ವಶನ್ಸ್ ಇದೆ. 2-3 ವಾಕ್ಯದ ನೋಡಿ. ನೆಕ್ಸ್ಟು ಇದರಲ್ಲಿ ಸಂದರ್ಭ ಸ್ವಾರಸ್ಯ ಬರುತ್ತೆ. ಸೊ ಹಸುರಾದುದು ಕವಿಯಾತ್ಮ, ಬೇರೆ ಬಣ್ಣವನೇ ಕಾಣೆ, ಹಸುರು ಹಸುರಿಳೆ ಉಸಿರು, ಹಸುರತ್ತಲ್ ಹಸುರೆತ್ತಲ್ ನೋಡಿ. ಈ ಪೊಯಮಿಂದ ಬಂದರೆ ನಿಮಗೆ ಏನು ಇದರ ಒಂದು ಸಾರಾಂಶ ಗೊತ್ತೋ ಅದನ್ನೇ ಬರೆದ್ಬಿಡಿ. ಈ ಪೊಯಮಿಂದ ಯಾವುದೇ ಒಂದು ಸಂದರ್ಭ ಬರೆದ್ರೂ ಸ್ವಾರಸ್ಯ ಒಂದು ನಿಮಗೆ ಗೊತ್ತಿರುತ್ತೆ ಪೊಯಮ್ ಬಗ್ಗೆ ಇಷ್ಟು ಬರಿಬೇಕು ಅಂತ. ಸೊ ನೀವು ಯಾವ ಕ್ವಶನ್ ಬಂದರೂ ಪೊಯಮ್ನ ಸಮ್ಮರಿ ಥರ ಕಲ್ತ್ಬಿಡಿ. ಇಂಗ್ಲೀಷಲ್ಲಿ ಯಾವ ಥರ ಕಲಿತೀರಾ ಸೊ ಅದನ್ನೇ ಬರೆದ್ಬಿಡಿ ಅಷ್ಟೇ. ನಿಮಗೆ ಕ್ವಶನ್ಸ್ಗೆ ಮಾರ್ಕ್ಸ್ ಕೊಡ್ತಾರೆ ಅವರು. ನೆಕ್ಸ್ಟ್ ನೋಡಿ ಕಂಠಪಾಠ ನೋಡಿ. ಇದು ಕೂಡ ಈಸಿ ಇರೋ ಪೊಯಮ್ನೇ ಕೊಟ್ಟಿದ್ದಾರೆ. ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ ಹಸಿರು ಕಣಿವೆ, ಹಸುರು ಸಂಜೆ ಈ ಬಿಸಿಲು. ಇಷ್ಟೇ 4 ಲೈನ್ಸ್ ಇದೆ. ನೆಕ್ಸ್ಟ್ ಛಲಮನೆ ಮರೆವೆಂ. ಇದು ನಿಮಗೆ ಗೊತ್ತು ಯಾವ ಕವಿ ಅಂತಂದ್ಬಿಟ್ಟು. ಸೊ ರನ್ನ ಕವಿ ಅವ್ರದ್ದು ಇದು. ನೆಕ್ಸ್ಟ್ ನೋಡೋಣ. ಅವ್ರದ್ದು ತುಂಬ ಈಸಿ, ಯಾಕಂದರೆ ಅವ್ರ 3 ಒಂದು ಕವಿತೆಗಳಿರೋದು. ಯಾವುದಪ್ಪ ಅಂದರೆ ಸಾಹಸ ಭೀಮ ವಿಜಯಂ, ಗದಾ ಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮಚರಿತಂ. ನೋಡಿ ಅವ್ರಿಗೆ ಬಿರುದು ಕವಿ ಚಕ್ರವರ್ತಿ ಅಂತ ಇತ್ತು. ಸೊ ನೀವು ಒಂದು 3 ಬರೆದ್ರೆ ಸಾಕು ಕಾವ್ಯಗಳನ್ನ ಅಷ್ಟೇ. ನೆಕ್ಸ್ಟ್ ಒಂದು ವಾಕ್ಯ ನೋಡ್ಕೊಳ್ಳಿ. ಒಂದು ವಾಕ್ಯ ಈಸಿ ಇರುತ್ತೆ. ನೆಕ್ಸ್ಟ್ 2-3 ವಾಕ್ಯ ನೋಡಿ. ಆಮೇಲೆ ಈ ಕ್ವಶನ್ ತುಂಬ ಇಂಪಾರ್ಟೆಂಟು. ಪಾರ್ಥ ಭೀಮರ ಬಗೆಗಿನ ದುರ್ಯೋಧನನ ಅಭಿಪ್ರಾಯ. ಇದು ಇಂಪಾರ್ಟೆಂಟ್ ಕ್ವಶನ್. ನಿಮ್ಮ ಒಂದು ನೋಟ್ಸಲ್ಲಿ ಉದ್ದ ಅಥವಾ ನಿಮಗೆ ಕಷ್ಟ ಅನಿಸಿದರೆ ಇದರಲ್ಲೇ ಓದ್ಕೊಳ್ಳಿ ನೋಡಿ. ಪಾಯಿಂಟ್ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ ಇವಾಗಲೇ. ಸಂದರ್ಭ ಸಹಿತ ಸ್ವಾರಸ್ಯ ನೋಡಿ. ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆಂ, ಸಮರದೊಳಗೆನ ಗಜ್ಜ ಪೇಳೆನೆ ಮಾವುದು ಕಜ್ಜಂ, ಪಾಂಡವರೊಳಿದು ಛಲಮನೆ ಮೆರೆವೆಂ, ಮೇಣಾಯ್ತು ಕೌರವಂಗ ವನಿತಳಂ. ನೆಕ್ಸ್ಟ್ ನೋಡಿ ಪೊಯಮ್ ಇದೆ. ಪೊಯಮ್ 4 ಮಾರ್ಕ್ಸಿಗೆ ಬರುತ್ತೆ. ಸೊ ನೀವು ಇದೊಂದೇ ಪ್ಯಾರ ಓದ್ಕೊಳ್ಳಿ ನೋಡಿ. ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರುವೆಂ, ಪಾಂಡು ಸುತರೊಳಿ ನೆಲಸಿದು ಪಾಳ್ನೆಲ ನೆನಗೆ, ದಿನಪಸುತನಂ ಕೊಲಿಸಿದ ನೆಲದೊಡನೆ ಮತ್ತೆ ಪುದು ವಾಳ್ದಿಪ್ಪೆನೆ. ಸೊ ಇಷ್ಟೇ ನಿಮಗೆ. ನೆಕ್ಸ್ಟ್ ವೀರಲವ ಪೊಯಮಿಂದ ನೋಡಿ. ಕವಿ ಪರಿಚಯ ಲಕ್ಷ್ಮೀಶ. ಸೊ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ತುಂಬ ಈಸಿ ಇದೆ ಪೊಯಮ್ ಕವಿ ಪರಿಚಯ. ನೆಕ್ಸ್ಟ್ ನೋಡಿ 1 ವಾಕ್ಯದ ಪ್ರಶ್ನೆಗಳು, 2 ವಾಕ್ಯದ ಪ್ರಶ್ನೆಗಳು. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ ಪಾಯಿಂಟ್ ಮಾಡ್ಕೋಬೇಕು ಅಂದರೆ ವಿಡಿಯೋನ ಸ್ಟಾಪ್ ಮಾಡಿ ನೀವು ಬರ್ಕೋಬೋದು. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಕಂಠಪಾಠ ಪದ್ಯ ಬಂತು. ಸೊ ಇದು 4 ಮಾರ್ಕ್ಸಿಗಿರುತ್ತೆ. ನಿಮಗೆ ಆಲ್ಮೋಸ್ಟ್ ಆಲ್ ಹಳೆಗನ್ನಡದಕ್ಕಿಂತ ಹೊಸಗನ್ನಡನೇ ಕೊಡ್ತಾರೆ. ಇನ್ನೊಂದು ಸಾರಾಂಶ ಬರೆಯೋದು 2ರಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ನಿಮಗೆ ಹೊಸಗನ್ನಡದ ಪೊಯಮ್ ಕೊಟ್ಟರೆ ಸಾರಾಂಶಕ್ಕೆ, ಹಳೆಗನ್ನಡದ ಪೊಯಮು ಕಂಠಪಾಠ ಕೊಡ್ತಾರೆ. ಕಂಠಪಾಠಕ್ಕೆ ಹೊಸಗನ್ನಡ ಕೊಟ್ಟರೆ ಹಳೆಗನ್ನಡದ್ದು ಸಾರಾಂಶ ಕೊಡ್ತಾರೆ. ಸೊ ಈ ಥರ ನಿಮಗೆ ಎಕ್ಸ್ಚೇಂಜ್ ಆಗುತ್ತೆ. ನೀವು ಸ್ಕೋರ್ ಮಾಡ್ತೀನಿ ಅನ್ನೋರೆಲ್ಲ ಈ ಫುಲ್ PDF ಓದ್ಕೊಳ್ಳಿ.
ಇದು ತುಂಬ ಯೂಸ್ಫುಲ್ ಇದೆ, ಯಾಕಂದರೆ ನಿಮಗೆ 90+ ಸ್ಕೋರ್ ಆಗಬೇಕು. ಅವರು ಯಾವ್ದು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನಾನು ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ನಿಮಗೆ ಜಾಸ್ತಿ ಅನಿಸ್ಬೋದು, ಬಟ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ನೋಡಿಕೊಂಡು ನೋಟ್ಸಲ್ಲಿ ಓದೋದಕ್ಕಿಂತ ನಾನು ಕೊಟ್ಟಿರೋ ಈ PDF ಓದಿದರೆ ಬೆಸ್ಟ್ ಅನಿಸುತ್ತೆ. ನೆಕ್ಸ್ಟು ಕೆಮ್ಮನೆ ಮೀಸೆ ಹೊತ್ತಾನೆ ಪಂಪ ಕವಿದು ನೋಡಿ, ಕವಿ ಪರಿಚಯ ಇದೆ. ನೆಕ್ಸ್ಟು 1 ವಾಕ್ಯ, ಆಮೇಲೆ 2 ವಾಕ್ಯ, ಸಂದರ್ಭ ಸಹಿತ ನೋಡಿ. ವಿದ್ಯಾಧನವೇ ಧನಮಪ್ಪುದು, ಆ ಕ್ವಶನ್ ಇಂಪಾರ್ಟೆಂಟು. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಕಂಠಪಾಠ ಪೊಯಮ್ ಕೊಟ್ಟಿದ್ದಾರೆ. ಅಂತೆಂಬನಾಗೆ ಪೇರಿದು ಭ್ರಾಂತದಲ್ಲೇಂ ದ್ರೋಣನೆಂಬನೆ ಪಾರ್ವನೆ ಪೇಳೆಂತೆನಗೆ ಕೆಳೆಯನೆ ನೂಂ ಕಂತಪ್ಪನ ನರಿಯನೆಂದು ಸಭೆಯೊಳ್ ನುಡಿದಂ. ಸೊ ಇದು ನೆಕ್ಸ್ಟ್ ನೋಡೋಣ. ಪೂರಕ ಪಾಠಗಳು. ಇವಾಗ ವಸಂತ ಮುಖ ತೋರಲಿಲ್ಲ, ಈ ಒಂದು ಪಾಠದಿಂದ, ಈ ಒಂದು ಪೊಯಮಿಂದ ಏನೇನಿದೆ ನೋಡೋಣ. 1 ವಾಕ್ಯದ ಪ್ರಶ್ನೆಗಳು. ನೆಕ್ಸ್ಟು 2 ವಾಕ್ಯದ್ದು ಇದೊಂದೇ ಪ್ರಶ್ನೆ ನಿಮ್ಗೆ ಬರೋದು 2 ವಾಕ್ಯಕ್ಕೆ. ಸೊ ನೀವು 1 ವಾಕ್ಯದ ಒಂದು ಅಂದರೆ ಎಲ್ಲ ಇಂಪಾರ್ಟೆಂಟೇ, ಬಟ್ ನಿಮಗೆ ಅಷ್ಟು ಏನು ಅದು 1 ವಾಕ್ಯಕ್ಕೆ ಕೊಡಲ್ಲ, ಬಟ್ ಇದು ಮಾತ್ರ ಕೊಟ್ಟೇ ಕೊಡ್ತಾರೆ. ಈ ಕವನದಲ್ಲಿ ಅಂದರೆ ಈ ಪೊಯಮಲ್ಲಿ ವಸಂತ ಮುಖ ತೋರಲಿಲ್ಲ, ಈ ಪೊಯಮಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತ ಆಗಿದೆ, ಸೊ ಅದನ್ನೊಂದು ಓದ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ಭಗತ್ ಸಿಂಗ್. ಸೊ ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ನೋಡಿ, ಇದರಲ್ಲಿ 2-3 ವಾಕ್ಯದಲ್ಲಿ ನೋಡಿ ಇಷ್ಟೆಲ್ಲ ಕ್ವಶನ್ಸ್ ಇದೆ, ಎಲ್ಲನೂ ಓದ್ಕೊಳ್ಳಿ. ನಿಮಗೆ ಸ್ಕೋರಿಂಗ್ ಬೇಕು ಅಂದರೆ 100ಗೆ 90 ಮಾರ್ಕ್ಸ್ ತೆಗಿಬೇಕು ಅಂದರೆ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಉದಾತ್ತ ಚಿಂತನೆಗಳು ನೋಡಿ, ಇದರಲ್ಲಿ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು, ಇದು ಇಂಪಾರ್ಟೆಂಟ್ ಕ್ವಶನ್ನು. ಇದು 2 ಮಾರ್ಕ್ಸಿಗೆ ಬರುತ್ತೆ. ಸೊ ಇದು ನೋಡಿ, ಅಂಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಿತು ಹೇಗೆ, ಇದು ಕೂಡ 2 ಮಾರ್ಕ್ಸ್. ನೀವು ಸ್ಕೋರಿಂಗ್ ಮಾಡಬೇಕು ಅಂದರೆ ಎಲ್ಲನೂ ಓದ್ಕೋಬೇಕು. ಪಾಸಿಂಗ್ ಅಂದರೆ ಇದು ಸ್ಕಿಪ್ ಮಾಡಿ ಅಂತ ಹೇಳ್ತಿದ್ದೆ, ಬಟ್ ಸ್ಕೋರಿಂಗ್ ಇರೋದ್ರಿಂದ ನೀವೆಲ್ಲ ಓದ್ಕೋಬೇಕು. ನೆಕ್ಸ್ಟ್ ವಚನಗಳು. ಕವಿ ಪರಿಚಯ ಏನು ಕೊಡಲ್ಲ ನಿಮಗೆ ಇದರಿಂದ ನೋಡಿ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಅರಿಯದವರೊಡನೆ ಸಂಗ ಮಾಡಿದರೆ ಆಗುವ ಪರಿಣಾಮ, ಅಕ್ಕ ಮಹಾದೇವಿ ಯಾವುದನ್ನು ಹಾನಿ ಎಂದಿದ್ದಾಳೆ. ಇಷ್ಟೇ, ಎಲ್ಲ 1 ವಾಕ್ಯದ ಪ್ರಶ್ನೆಗಳೇ ಇದೆ. ನೆಕ್ಸ್ಟ್ ನೋಡಿ, ನಾನು ಪ್ರಾಸ ಬಿಟ್ಟ ಕತೆ. ಇದರಲ್ಲಿ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು, ಈ ಪ್ರಶ್ನೆ ಇಂಪಾರ್ಟೆಂಟು. ಸೊ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ನೋಡೋಣ. 1 ವಾಕ್ಯದ ಯಾವುದು ಮಿಸ್ ಮಾಡಬೇಡಿ, 1 ವಾಕ್ಯದ್ದೆಲ್ಲ ಓದ್ಕೊಳ್ಳಿ, 2 ವಾಕ್ಯದ್ದು ಕೂಡ ಎಲ್ಲ ಓದ್ಕೊಳ್ಳಿ. ಬಟ್ ನಾನು ಅದರಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ಇದ್ದೀನಿ. ಸೊ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು, ಇದು ಸಹ ಇಂಪಾರ್ಟೆಂಟ್. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಶುಕನಾಸನ ಉಪದೇಶ. ಇದರಲ್ಲಿ ಒಂದಿದೆ, ಒಂದು ಪ್ರಶ್ನೆ 2-3 ವಾಕ್ಯದಿದೆ. ಅದು ಇಲ್ಲಿ ಕೊಟ್ಟಿಲ್ಲ, ಬಟ್ ನೀವು ಅದರಲ್ಲಿ ಓದ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೀವು ಒಂದು ನೋಟ್ಸಲ್ಲಿ ಪ್ರಶ್ನೆ ರಾಜರ ಒಂದು ಸಮಾಜ ಹಿಂಗಿರುತ್ತೆ ಅನ್ನೋದು, ಅವ್ರು ಅಂದ್ಕೊಂಡಿದ್ದೇ ಎಲ್ಲ ಆ ಥರ ಆ ಪ್ರಶ್ನೆ ಓದ್ಕೊಳ್ಳಿ. ಅದು ಬರುತ್ತೆ, ನೀವು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ನೆಕ್ಸ್ಟ್ ವ್ಯಾಕರಣ ಭಾಗಕ್ಕೆ ಹೋಗೋಣ. ಇಲ್ಲೇನಪ್ಪ ಅಂದರೆ ಫಸ್ಟ್ ನೋಡ್ಕೊಳ್ಳಿ, ಉಪಮಾಲಂಕಾರ ಕೊಟ್ಟಿದ್ದಾರೆ, ಯಾವ ರೀತಿ ಅನ್ನೋದನ್ನು ಉದಾಹರಣೆ ಸಹಿತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೆಕ್ಸ್ಟ್ ರೂಪಕಲಂಕಾರ, ನೆಕ್ಸ್ಟ್ ಸಂಧಿಗಳು, ಕನ್ನಡ ಸಂಧಿಗಳು, ನೆಕ್ಸ್ಟು ಸಂಸ್ಕೃತ ಸಂಧಿಗಳು, ಎಲ್ಲದಕ್ಕೂ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿಯಾದ 4ನೇ ಪದ ಬರೆಯಿರಿ. ಇದು ಸಹ ಇಷ್ಟರಲ್ಲೇ ನಿಮಗೆ ಬರೋದು ಅಂತ, ಈ ಇಯರ್ ಸಿಲೆಬಸ್ಸಲ್ಲಿ ಇಷ್ಟರಲ್ಲೇ ನಿಮಗೆ ಬರೋದು.
ನೆಕ್ಸ್ಟ್ ನೋಡಿ ಸಂಧಿಗಳು, ತತ್ಸಮ ತದ್ಭವ ಇಷ್ಟು ಬರುತ್ತೆ. ನೆಕ್ಸ್ಟ್ ನೋಡಿ ಪ್ರಸ್ತಾರ ಹಾಕಿ ಗಣ ವಿಭಾಗಿಸೋದು, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಂದ ಪದ್ಯ, ಚಂಪಕಮಾಲಾ ವೃತ್ತ ಎಲ್ಲ ನಿಮ್ಗೆ ಇವಾಗ ಹೇಳ್ಕೊಟ್ಟಿರಲ್ಲ, ಬಟ್ ಮುಂದೆ ನಿಮಗೆ ಫೆಬ್ರವರಿನಲ್ಲಿ ಹೇಳ್ಕೊಡ್ತಾರೆ ವೃತ್ತಗಳು. ಸೊ ಏನಾದರೂ ಗ್ರಾಮರ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ ಪತ್ರ. ನೆಕ್ಸ್ಟ್ ಗಾದೆ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ಸೊ ನೀವು ಅದನ್ನೇ ಸಜೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಗ್ರಂಥಾಲಯ ಮಹತ್ವ ಪ್ರಬಂಧ, ಇದು ಯಥೇಚ್ಛವಾಗಿ ಬರುವಂಥ ಪ್ರಶ್ನೆ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು, ನೆಕ್ಸ್ಟು ಲೇಖನ ಚಿಹ್ನೆಗಳು. ನೋಡಿ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾರ್ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.